ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ವಿಡಿಯೋ ಪಯಣಕ್ಕೆ ಹೋಗಿರೋ ಪಯಣ ಬಗ್ಗೆ ಇರುತ್ತೆ. ಸೊ ಅಲ್ಲಿರೋ ಕಾರ್ಸ್ದು ಎಲ್ಲ ವಿಡಿಯೋ ತೋರಿಸ್ತೀನಿ. ಸೊ ಕ್ಯಾರಿ ಆನ್ ವಿತ್ ಮೀ, ಲೆಟ್ಸ್ ಗೆಟ್ ಇನ್ ಟು ಇಟ್. ಸೊ ಗಾಯ್ಸ್, ವೆಲ್ಕಮ್. ಸೊ ಎಂಟ್ರೆನ್ಸ್ ಅಲ್ಲಿ ಏನಿಲ್ಲ, ಜಾಸ್ತಿ ಕೌಂಟರ್ ಇತ್ತು, ಅಲ್ಲೊಂದು ಗಾಡಿ ಇತ್ತು, ಆ ಸೈಡಲ್ಲಿ ನೋಡ್ತಾ ಇದ್ರೆ ಈ ಕಡೆ ಬರುತ್ತಲ್ಲ, ಈ ಕಡೆ ಗಾಡಿ ಇತ್ತು ಆ ಕಡೆ ಎಂಡಲ್ಲಿ. ಸೊ ಕೌಂಟರ್ ಬಂದ್ಬಿಟ್ಟು 50 ರೂಪಾಯಿ ಇತ್ತು ಟಿಕೆಟ್ಗೆ. ಸೊ 4 ಜನ ಹೋಗಿದ್ದೋ, 200 ರೂಪಾಯಿ ಆಯಿತು. ಟಿಕೆಟ್ ತಗೊಂಡು ಸೀದಾ ಅಲ್ಲಿ ಎಂಟ್ರೆನ್ಸ್ ಹೋದೋ. ಅಲ್ಲಿ ನೋಡ್ರೆ ಅಲ್ಲಿ ಆಲ್ರೆಡಿ ಕಾರ್ ಇಟ್ಟಿದ್ರು. ಸ್ಟಾರ್ಟಿಂಗ್ಗೆ ನೋಡಿದ್ರೆ ವೀರೇಂದ್ರ ಹೆಗ್ಡೆ ಅವ್ರದ್ದು ಪರ್ಸ್ನಲ್ ಕಾರ್ ಇದೆ. ಆ್ಯಕ್ಚುಲಿ ಅವರೇ ಓಡಿಸ್ತಿದ್ರಂತೆ, ಮುಂಚೆ ತುಂಬ ಓಡಿಸ್ತಿದ್ರು ಕಾರು. ಆ್ಯಕ್ಚುಲಿ ಅದನ್ನು ಆಚೆ ಶೋಕೇಸ್ಗೆ ಸ್ಟಾರ್ಟಿಂಗ್ ಇಟ್ಟಿದ್ದಾರೆ ಅವ್ರ ದೊಡ್ಡ ಫೋಟೋ ಜೊತೆ. ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗೇ ಇಂಥ ಕಾರ್ ನೋಡೋಕ್ಕೆ ಹೋದ ತಕ್ಷಣ. ಹಂಗೆ ಹೋಗ್ತಾ ಅಲ್ಲೇ ಮಾಡೆಲ್ ಇತ್ತು. ಆ್ಯಕ್ಚುಲಿ ಪೂರ್ತಿ ಇದ್ರದ್ದು ಪಯಣದು ಪೂರ್ತಿ ಮಾಡೆಲ್ ಸಖತ್ತಾಗಿತ್ತು ಅದು ನೋಡೋಕ್ಕೆ. ಸೊ ಅಲ್ಲಿಂದ ಟಿಕೆಟ್ ಕೊಟ್ಟು ಎಂಟ್ರ್ ಆದೋ. ನೋಡಿದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗಿ ಏಜ್ ವೈಸ್ ಇದೆ ಅಂತ ಕಾರ್ಸ್ ಎಲ್ಲ ಮಡಗಿರೋದು. ಸ್ಟಾರ್ಟಿಂಗಿಂದ ಆಚೆ ತನಕ ಟರ್ಬೋ ಚಾರ್ಜರ್ ಇತ್ತು, ಒಂದು ಇಲೆಸ್ಟ್ರೇಷನ್ ಮಾಡೆಲ್ ಇತ್ತು, ಅದ್ರದ್ದು ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ತೋರ್ಸೋಕ್ಕೆ ವಿತೌಟ್ ಬಾಡಿ ಒಂದು ವೆಹಿಕಲ್ ಮಡಗಿದ್ರು, ಹಳೆ ವೆಹಿಕಲ್ ಅನ್ಕೋತೀನಿ. ಅದು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಸೊ ಅದ್ರ ನೆಕ್ಸ್ಟ್ ಹಂಗೆ ಮೂವ್ ಆದೋ. ಸೊ ಅಲ್ಲಿಂದ ಇಲೆಸ್ಟ್ರೇಷನ್ ಮಾಡೆಲ್ 4 ಸ್ಟ್ರೋಕ್ದು ಇತ್ತು, ಅದು ಚೆನ್ನಾಗಿತ್ತು ನೋಡೋಕ್ಕೆ. ಕೆಳಗಡೆ ಬಗ್ಗೆ ನೋಡಿದ್ರೆ ಪೂರ್ತಿ ಇನ್ನೂ ತುಂಬಾನೇ ಇತ್ತು. ನಾನು ಅನ್ಕೊಂಡಿರಲಿಲ್ಲ ಕೆಳಗಡೆನೂ ಇತ್ತು. ಮೇಲ್ಗಡೆ ಒಂದೇ ಫ್ಲೋರ್ ಅನ್ಕೊಂಡು ನೋಡ್ರೆ ಕೆಳಗಡೆನೇ ಇತ್ತು. ಸೊ ಅದು ಮುಂದೆ ವಿಡಿಯೋದಲ್ಲಿ ಬರುತ್ತೆ ಪೂರ್ತಿ ಅಲ್ಲಿರೋದು. ಸೊ ಅಲ್ಲಿಂದ ನೆಕ್ಸ್ಟು ಮೂವ್ ಆನ್ ಆದರೆ ನೆಕ್ಸ್ಟ್ ಬರೋದು ಇನ್ನೊಂದು ಮಾಡೆಲ್ ನೋಡಿದೆ. ಇದೊಂದು ಫೋರ್ ಪಿಸ್ಟನ್ ಅನ್ಕೋದು. ಒಂದು ಪಿಸ್ಟನ್ ಇತ್ತು ಅಷ್ಟೇ, ಒಂದೇ ಪಿಸ್ಟನ್ಗೆ ಅದು ಮಣ್ಣು ಮುಟ್ಬೋದಿತ್ತು. ಆ್ಯಕ್ಚುಲಿ ತಿರುಗಿಸ್ಬಿಟ್ಟು ನೋಡಿದೆ ಪಿಸ್ಟನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಅದು ಚೆನ್ನಾಗಿತ್ತು. ಮತ್ತು ಎವಲ್ಯೂಷನ್ ಆಫ್ ವೀಲ್ಸ್ ಅಂತ ಬರುತ್ತೆ ಸ್ಟಾರ್ಟಿಂಗಲ್ಲೇ. ಸೊ ಎಲ್ಲಿಂದ ಒಂದು ಚಿಕ್ಕ ವುಡನ್ ಪೀಸಿಂದ ಎಲ್ಲಿ ತನಕ ಟಯರ್ಸ್ ಯಾವ ರೇಂಜಿಗೆ ಮೂವಿನ್ ಆಗಿದೆ ಅನ್ನೋದು ತೋರಿಸೋ ಇಲಸ್ಟ್ರೇಷನ್ ಇತ್ತು ಅಲ್ಲಿ. ಲೇಟ್ 1980s ಇವಾಗ ಮಾಡರ್ನ್. ಸೊ ಬಂದು ಬುಲ್ಲಕ್ ಕಾರ್ಟಿಂದ ಶುರು ಆಗುತ್ತೆ ಸ್ಟಾರ್ಟಿಂಗು. ಕುದುರೆ ಎಲ್ಲ ಎತ್ಕೊಂಡು ಹೋಗೋದು, ಅಲ್ಲಿಂದ ಶುರು ಆಯಿತು ಪಯಣ ಗಾಡಿಗಳದು ಅಂತ. ಪಯಣ ನೋಡಿ ಎಂಥ ವರ್ಡ್ ಮಡಗಿದ್ದಾರೆ, ಸಗದಾಗಿದೆ. ಸೊ ಇದನ್ನೆಲ್ಲ ಮೂವೀಸ್ ಎಲ್ಲ ನೋಡಿರ್ಬೋದು, ಹಳೆ ಮೂವೀಸ್ ಎಲ್ಲ ಇರ್ಬೋದು ಮೋಸ್ಟ್ಲಿ. ಇದು ಈಗಲೂ ಓಡ್ತಾ ಇದೆ ಬಿಡಿ ಬುಲ್ಲಕ್ ಕಾರ್ಟು. ಆಮೇಲೆ ಈ ಥರ ತುಂಬಾ ಇತ್ತು ಗಾಡಿಗಳು, ಹಳೆ ಗಾಡಿ ಸ್ಟಾರ್ಟಿಂಗ್ ಜೀಪ್ ಥರದಿಂದ ಶುರು ಆಗ್ತಿತ್ತು. ಜೀಪಿಂದ ಶುರುವಾಗಿ ಕಾರ್ಸ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಎಲ್ಲ ರೀಪೇಂಟ್ ಮಾಡಿಬಿಟ್ಟು ಮಡಗಿದ್ರು ಅನ್ಕೋತೀನಿ. ಹೊಸ ಪೇಂಟ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿತ್ತು. ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಆಗಿಲ್ಲ ಅನ್ಕೋ, ಇನ್ನು ಸ್ಕ್ರೀನ್ಸ್ ಎಲ್ಲ ಬರುತ್ತೆ ಅನ್ಕೋತೀನಿ. ಹಿಂದೆ TV ಎಲ್ಲ ಮಡಗಕ್ಕೆ ಜಾಗ ಇದೆ ಅನ್ಕೋತೀನಿ, ಅದ್ರ ಬಗ್ಗೆ ಹೇಳೋಕ್ಕೆ. ಈ ಕಾರ್ ಅಂತೂ ಮಾತ್ರ ಸಖತ್ತಾಗಿತ್ತು ನೋಡೋಕ್ಕಂತೂ. ಒಂಥರ ಮಜಾನೇ ಬಂತು ಈ ಕಾರ್ ನೋಡೋಕ್ಕೆ. ಮತ್ತು ಇದು ಏನೋ ಕೂರಿಸ್ಕೊಂಡು ಹೋಗೋದು, ಎತ್ಕೊ ಹೋಗೋದು ಅನ್ಕೋತೀನಿ ಗಾಡಿ. ಇಲ್ಲಿ ಬಂದು ಮಹಾರಾಜ್ರೇ ಓಡಿಸ್ತಿದ್ದು ಗಾಡಿನ ಇಟ್ಟವ್ರೆ. ಏನು ಕಲೆಕ್ಷನ್ ಅಂತೀರಾ, ಸಕ್ಕತ್ತಾಗಿತ್ತು ಕಲೆಕ್ಷನ್ ಅನ್ಕೊಳ್ಳಿ. ವೀರೇಂದ್ರ ಹೆಗ್ಡೆ ಅವ್ರದ್ದು, ಮಹಾರಾಜ್ರೆ ಒಡೆಯರ್ ಅವ್ರದ್ದು ಫ್ಯಾಮಿಲಿ ಅವರೇ ಯೂಸ್ ಮಾಡ್ತಿದ್ದು ಗಾಡಿ ಅನ್ಕೋತೀನಿ. ನೋಡಿ ಅವ್ರ ಫೋಟೋಸು ಇದೆ, ಫೋಟೋಸು ಹಾಕಿದ್ರು ಅವ್ರ ಜೊತೆ, ಗಾಡಿ ಜೊತೆ. ಸಕ್ಕತ್ತಾಗಿತ್ತು ಇದೊಂದು. ನೆಕ್ಸ್ಟ್ ತುಂಬ ಕಾಸಿತ್ತು. ಕಲೆಕ್ಷನ್ಸ್ ಅಂತೂ ಕೇಳೋದೇ ಬೇಡ, ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು. ಮಿಸ್ಟರ್ ಬಿನ್ ಕಾರ್ ಥರ ಇತ್ತು ಇದು. ಇದೆಲ್ಲ ಚೆನ್ನಾಗಿತ್ತು, ಒಳ್ಳೆ ಸೈಕ್ ಆಗಿತ್ತು ಕಾರ್ಗಳೆಲ್ಲ ನೋಡೋಕ್ಕೆ. ಇದು ಒಳ್ಳೆ ಹಳೆ ಮೂವೀಸಲ್ಲೆಲ್ಲ ಯೂಸ್ ಮಾಡ್ತಿರೋ ಅನ್ಕೋತೀನಿ. ಒಳ್ಳೆ ಕಲೆಕ್ಷನ್ ಇಟ್ಟವ್ರು ಮಾತ್ರ. ಓದ್ತಾ ಇದ್ದಂಗೆ ಎಲ್ಲ ಅಂಬಾಸಿಡರ್ ಬರಕ್ಕೆ ಶುರು ಆಯಿತು. ಅದಾದ್ಮೇಲೆ ಎಲ್ಲ ಇದು ಅಂಬಾಸಿಡರ್ ನೋಡಿ, ಅಂಬಾಸಿಡರ್ ಗಾಡಿನೇ ಇಟ್ಟಿದ್ರಲ್ಲಿ ನೀಟಾಗಿ. ಎಲ್ಲ ರೀಪೇಂಟ್ ಮಾಡಿಬಿಟ್ಟು ತಂದು ಇಟ್ಟಿರೋದು ಕಲೆಕ್ಷನ್. ಈ ಗಾಡಿ ಅಂತೂ ಅಲ್ಟಿ ಆಗಿತ್ತು ನೋಡೋಕೆ. ಕ್ಲಾಸಿಕ್ ವಿಂಟೇಜ್ ಅನ್ನೋದು ನೋಡಿ, ವೈಬ್ಸ್ ಇದು ಪ್ರಾಪರ್ ಕೊಡುತ್ತೆ. ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕದಾಯಿತು. ಕ್ರೋಮ್ ಫ್ರಂಟ್ ಇದೆಲ್ಲ ಕಾರ್ಸ್ ಮೂವಿಯಲ್ಲಿ ನೋಡ್ದಂಗಿತ್ತು ಈ ಗಾಡಿ ಅಂತೂ ನೋಡೋಕ್ಕೆ. ಸಕ್ಕದಾಯಿತು. ಇದು ಅಷ್ಟೇ, ಉದ್ದ ಇದ್ದಷ್ಟು ಕಾರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಮಾತ್ರ ನಿಜ. ಆಮೇಲೆ ಕಾರು ಇದು ಮೂವೀಸಲ್ಲಿ, ಹಾಲಿವುಡ್ ಮೂವೀಸೆಲ್ಲ ಯೂಸ್ ಮಾಡೋ ಕಾರ್ನ ಹಂಗೆ ಇಟ್ಟಿದ್ರು. ಅದ್ರ ಜೊತೆಗೆ ಸ್ಪೆಷಾಲಿಟಿ ಏನು ಅಂತ ತೋರ್ಸೋಕ್ಕೋಸ್ಕರ ಅಲ್ಲಿ ಕ್ಯಾಮ್ರಾ ನೋಡಿ, ಈ ಕಡೆ ಕ್ಯಾಮ್ರಾನು ಇಟ್ಟವ್ರೆ ನೋಡಿ. ಹಳೆ ಮೂವಿ ಶೂಟಿಂಗ್ ಎಲ್ಲ ಮಾಡೋ ಕ್ಯಾಮ್ರಾನು ಇಟ್ಟಿದ್ರು ಮಾತ್ರ. ಕಲೆಕ್ಷನಲ್ಲಿ ತುಂಬ ಚೆನ್ನಾಗಿತ್ತು. ನಾರ್ಮಲ್ ಕಾರ್ಸು, ಅದಾದಮೇಲೆ ಅದೇ ಥರ ಎಲ್ಲ ರೇಂಜ್ ಯಾವ ಥರ ಇತ್ತು ಅಂದರೆ ಬೆಸ್ಟ್ ಓಲ್ಡೆಸ್ಟ್ ವೆಹಿಕಲಿಂದ ನ್ಯೂವೆಸ್ಟ್ ವೆಹಿಕಲ್ಗೆ ರೇಂಜ್ಗೆ ಹೋಗ್ತಾ ಇತ್ತು ಎಲ್ಲ. ಹಂಗೆ ಮುಗಿಸ್ಕೊಬಂದು ಒಂದು ಮೂಲೆ ರೀಚ್ ಆದೋ ಅಂತಿಂತು. ನೋಡ್ಕೊ ಬಂದಂಗೆ ಒಂದು ಫ್ಲೋರೇ ಕವರ್ ಆಗೋಯ್ತು. ಬಂದಿದ್ದೇ ಗೊತ್ತಾಗ್ಲಿಲ್ಲ. ಹಂಗೆ ಕೆಳಗಡೆ ಇಳಿಯೋಕೆ ಶುರು, ರ್ಯಾಂಪ್ ರೌಂಡ್ ಇತ್ತು. ನೋಡ್ತಾ ಇದ್ದಂಗೆ ಫುಲ್
ಒಂದ್ ಸುತ್ತಿತ್ತು. ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಕಾರ್ಸ್ ನೋಡಿ ಫಿದಾ ಅನ್ಕೊಳ್ಳಿ, ಅಲ್ಲಿ ಇದ್ದಿದ್ದು ಕಾರ್ಸ್ನೆಲ್ಲ ಅಷ್ಟು ಚೆನ್ನಾಗಿತ್ತು. ಕೆಳಗಡೆ ಇರೋದು ಸ್ವಲ್ಪ ಮಾಡಲ್ ಲೇಟೆಸ್ಟ್ ಆಗಿತ್ತು ಅಲ್ಲಿ ಮೇಲ್ಗಡೆ ಫ್ಲೋರ್ಗಿಂತ. ಬರ್ತಾ ಇದ್ದಂಗೆ ಸ್ಕೂಟರ್ ಸಿಕ್ಬಿಡ್ತು, ಚೇತಕ್ಕೋ ಅದು ಇದು, ನಂಗೆ ಕಂಪನಿ ಗೊತ್ತಿಲ್ಲ ಅದ್ರದ್ದು, ಸೊ ಅದು ಸ್ಪೆಸಿಫೈ ಮಾಡಿರ್ಲಿಲ್ಲ. ಅದಾದ್ಮೇಲೆ ಇದು ಆಕ್ಚುಲಿ ರೊಟೇಟ್ ಆಗ್ತಿತ್ತು, ನಿಂತಿದ್ದ ಜಾಗದಲ್ಲೇ ರೊಟೇಟ್ ಆಗ್ತಿತ್ತು. ನೋಡಕ್ ಮಾತ್ರ ಇದು ಸಖತ್ತಾಗಿತ್ತು. ಒಂದು ಅರ್ಧ ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡ್ಬೋದಿತ್ತು ಆರಾಮಾಗಿ. ಇದು ಸಫಾರಿ ವೆಹಿಕಲ್ ತರ, ಒಂದು ಟ್ರಕ್ ತರ ಇಟ್ಟಿದ್ರು. ಇವಾಗ ಒಳ್ಳೆ ಗಾಲ್ಫ್ ತಗೊಂಡೋಗೋ ತರ ಇದೆ ಈ ಏರಿಯಾದಲ್ಲಿ ನೋಡಿದ್ರೆ. ಈಗ ಅದು ಸಖತ್ತಾಯ್ತು. ಎಲ್ಲ ಅಂಬಾಸಿಡರ್ ಫೀಲ್ಸ್ ಕೊಡ್ತಿತ್ತು. ಇದೆಲ್ಲ ಸೇಮ್ ಅದೇ ತರ ಇತ್ತು ಆಲ್ಮೋಸ್ಟ್ ಮಾಡೆಲ್. ಮತ್ತೆ ಮುಂಬೈ ಚಾಯ್ ವಾಲಾ ಸುಮ್ಮನೆ ಅದ್ರ ಮುಂಬೈ ಟ್ಯಾಕ್ಸಿ ತರ ಸಿಂಪಲ್ ಆಗಿತ್ತು. ಕಲೆಕ್ಷನ್ಸ್ ಮಾತ್ರ ಓಪಿ. ಈ ಕಾರು ವಿಷ್ಣುವರ್ಧನ್ ಅವ್ರದೇ ಗಾಡಿ ಇತ್ತು. ಇನ್ ಮೆಮೊರಿ ಅನ್ಕೋತೀನಿ ಮಡಗಿರೋದು, ಅವ್ರದೇ ಗಾಡಿ ಅನ್ಕೋತೀನಿ. ಚೆನ್ನಾಗಿತ್ತು. ವಿಷ್ಣುವರ್ಧನ್ ಡ್ಯಾಟ್ಸನ್. ಆಮೇಲೆ ಇದ್ಯಾವುದೋ ಜಾತ್ರೆ ಗಾಡಿ ಇತ್ತು. ಎಲ್ಲ ಮಿನಿಯೇಚರ್ ಟ್ರಕ್ ಇತ್ತಿದು. ಒಳ್ಳೆ ಜಾತ್ರೆ ಪೇಂಟ್ ಹೊಡೆದಿದ್ರು, ಏನೂ ಗೊತ್ತಿಲ್ಲ, ಈ ಕಲರ್ ಅಲ್ಲಿ ಮಾಡಿಟ್ಟಿದ್ರು. ಆದ್ರೆ ಕ್ರೋಮ್ ಫಿನಿಶ್ ಇದೆಲ್ಲ ಮುಂದೆ, ಅದ್ ಮಾತ್ರ ಸಖತ್ತಾಗಿತ್ತು. ಇದು ಮಿನಿಯೇಚರ್ ಕಾಸು. ಶ್ರೀ ಧರ್ಮಸ್ಥಳ ಅಂತ ಬರ್ದಿದ್ದಾರೆ ಡೈರೆಕ್ಟ್ ಆಗಿ ಅಲ್ಲೇ. ಸೊ ಫ್ರಂಟ್ ಅಲ್ಲಿ ನೋಡ್ಬೋದು ಅದ್ರದ್ದು ಮಾಡ್ಲಿಂಗ್, ಅಂದ್ರೆ ವಾಪಸ್ ರೀಬಿಲ್ಡ್ ಮಾಡಿರೋ ಪ್ರೋಸೆಸ್ದು ಫೋಟೋಸ್ ಹಾಕಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ. ಮುಂಚೆ ಹಿಂಗಿತ್ತು, ಹಿಂಗಾಗಿದೆ, ಇವಾಗ ಎಲ್ಲ ಫುಲ್ ರೀಪೇಂಟ್ ಮಾಡಿ ಅಂತ. ಎರಡಿತ್ತು ಅವ್ರ ಹತ್ರ. ಮೋಸ್ಟ್ಲಿ ಅವ್ರು ಯೂಸ್ ಮಾಡ್ತಿದ್ರು ಅನ್ಕೋತೀನಿ ಮುಂಚೆ ತುಂಬಾನೇ. ಇದನ್ನ ಕಲೆಕ್ಷನ್ ಬರೋಕ್ಕಿಂತ ಮುಂಚೆ ಅವ್ರದ್ದೇ ಗಾಡಿ ಆಗಿತ್ತು ಅನ್ಕೋತೀನಿ, ಧರ್ಮಸ್ಥಳದ್ದು. ಅಲ್ಲಿಗೆ ಯೂಸ್ ಮಾಡ್ತಿದ್ವಿ. ಎಲ್ಲ ಬಾಡಿ ಎಲ್ಲ ಪುನಃ ವಾಪಸ್ ಜೋಡ್ಸಿರೋ ತರ ಇತ್ತು. ನೋಡೋಕ್ ಸಖತ್ತಾಗಂಗೆ ಇತ್ತು. ಈ ಫ್ಲೋರು ಮಾತ್ರ ನಂಗೆ ಆಕ್ಚುಲಿ ಮೇಲ್ಗಡೆಕ್ಕಿಂತ ಕೆಳಗಡೆ ಫ್ಲೋರ್ ಇಷ್ಟ ಆಯ್ತು. ಯಾಕೆ ಈ ತರ ಕಾರ್ಸ್ ನೋಡಿ ಈ ತರ ಕಾರ್ಸ್ ಬಗ್ಗೆ ಮಾತಾಡ್ತಿರೋದು. ಕ್ರೇಜಿ ಆಗಿತ್ತು ಅನ್ಕೊಳ್ಳಿ. ತುಂಬಾ ಉದ್ದಾನೇ ಇತ್ತು ಈ ಗಾಡಿ. ಸೈಡಿಂದ ನೋಡೋಕೆ ಸೈಡ್ ಪ್ರೊಫೈಲು. ಮತ್ತೆ ಈ ಗಾಡಿ ಸ್ಪೆಷಾಲಿಟಿ ಏನು ಅಂದ್ರೆ ಬ್ಯಾಕ್ ಬಾಡಿ ನೋಡಿದ್ರೆ ಫುಲ್ ವುಡನ್ ಅನ್ಕೊಳ್ಳಿ. ವುಡನ್ ಒಳ್ಳೆ ಸೋಫಾ ಸೆಟ್ ಇದ್ದಂಗೆ ಇದೆ, ಹಳೆ ಕಾಲದ ಸೋಫಾ ಸೆಟ್ ತರ. ಮುಂದೆ ಬಾಡಿ ಮೆಟಲ್, ಹಿಂದೆ ಬಂದು ಫುಲ್ ವುಡನ್. ಆಮೇಲೆ ಸ್ವಲ್ಪ ಕ್ಲಾಸಿಕ್ ಕಾರ್ಸ್ ಬಂತು. ಕಾರ್ಸ್ ಎಲ್ಲ ಆಲ್ಮೋಸ್ಟ್ 90s ಕಾರ್ಸ್ ಇಲ್ಲಲ್ಲ, ಅಂದ್ರೆ ಹೊಸದಾಗಿ ಬರ್ತಾ ಇದೆ, ಅಂದ್ರೆ ಆರ್ಡರ್ ಅಲ್ಲಿ ಇದೆಯಲ್ಲ, ಸೊ ಈ ತರ ಬರ್ತಿದೆ. ಈ BMW ಹೇಳ್ತಿದ್ದೀನಿ, ಈ BMW ಮಾತ್ರ ಕ್ರೇಜಿ ಆಗಿತ್ತು. ತೋರಿಸ್ತೀನಿ ಫ್ರಂಟ್ ಪ್ರೊಫೈಲ್ ನೋಡಿ ಹೆಂಗಿದೆ ನೋಡಿ. ಒಳ್ಳೆ JDM ಕಾರ್ ಇದ್ದಂಗಿದೆ, ಸಕ್ಕದಾಗಿರೋ. ಇದು ಕಾರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಹೋಗಿರೋರಿಗೆ. ಇದು ಡಾಜ್ ಕಂಪನಿದು ಪವರ್ ವ್ಯಾಗನ್ ಅಂತ ಒಂದು ಮಿನಿಯೇಚರ್ ಇದಿತ್ತು ಟ್ರಕ್. ಇದು ಸಕ್ಕದ ತುಂಬಾ ಪವರ್ಫುಲ್ ಆಗಿತ್ತು ಅನ್ಕೋತೀನಿ. ಟೊಯೋಟೋ ವೆಹಿಕಲ್ಸ್ ಇತ್ತು. ಮತ್ತೆ ಎಲ್ಲ 1990s 1980s ಬರ್ತಾ ಹೊಸ ಮಾಡೆಲ್ ತರ ಬರಕ್ ಶುರು ಆಯ್ತು ಎಲ್ಲ ಕಾರು. ಇದು ಅಷ್ಟೇ ಆ ಹಾಲಿವುಡ್ ಮೂವೀಸ್ ಅಲ್ಲಿ ಇರೋ ತರ ಫೀಲ್ಸ್ ಕೊಡ್ತಿತ್ತು ಕಾರು, ಸಕ್ಕದಾಗಿತ್ತು. ಬರ್ತಾ ಮುಂದಕ್ಕೆ ಚೆನ್ನಾಗಿತ್ತು. ಇದು ಅಷ್ಟೇ, ಮುಂದೆ ಫುಲ್ ಲಾಂಗ್ ಇದ್ದಷ್ಟು ಕಾರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಮಾತ್ರ ನಿಜಾನೇ. ಇಲ್ಲ ಡೆಲ್ಲಿ ರಿಜಿಸ್ಟರ್ಡ್ ಮಾಜ್ದಾ ಇದ್ದಿದ್ದು ಅಲ್ಟಿ ಅಂದ್ರೆ ಅಲ್ಟಿ ಆಗಿತ್ತು. ಇದನ್ನ ಸಪ್ರೇಟ್ ಆಗಿ ಶೋ ಕೇಸ್ ಮಾಡಿದ್ರು, ಸ್ವಲ್ಪ ಪಾಶ್ನೆಸ್ ತೋರ್ಸೋಕೆ. ತುಂಬಾನೇ ಚೆನ್ನಾಗಿತ್ತು. ಮಾತ್ರ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆ ಜಾಗದಲ್ಲಿ. ಸ್ವಲ್ಪ ಶೆಕೆನೂ ಇತ್ತು, ಯಾಕೋ 2 ಸಲ ಕರೆಂಟ್ ಹೋಗ್ಬಿಟ್ಟಿತ್ತು, ನಾವು ಹೋಗಿದ್ದಕ್ಕೆ ಗೊತ್ತಿಲ್ಲ. ಆಮೇಲೆ ನಾರ್ಮಲ್ ಕಾಸ್ ಬರೋಕ್ ಶುರು ಆಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ನೋಡಿದ್ರಲ್ಲ ಯಾವ ತರ ಹಳೇದಿಂದ ಹೊಸದಾಗಿ ಈ ತರ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಪಯಣ ಇದ್ರಲ್ಲಿ, ಆ ತರ ಹಳೆ ಕಾಸಿಂದ ಹೊಸ ಕಾರ್. ಈ ಕಾರ್ ಏನಕ್ಕೆ ಯಾರೋ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಟ್ರ ಅಂತ ಗೊತ್ತಿರ್ಲಿಲ್ಲ, ಹಂಗೆ ಇತ್ತು ಕಾರು. ಆಮೇಲೆ ಇದೊಂದು ಫುಲ್ ಜಾತ್ರೆ ಇರೋ ವ್ಯಾನ್ ಇತ್ತು, ಅದ್ರೂ ಚೆನ್ನಾಗಿತ್ತು ನೋಡೋಕೆ. ಕಣ್ಣಿಗೆ ಹಂಗ್ ಬೀಳ್ತಿತ್ತು ಅಲ್ಲಿ ಮಾತ್ರ, ಕಣ್ಣಿಗೆ ಒಂಥರ ಸ್ಕೂಬಿ ಡೂಬಿ ವೆಹಿಕಲ್ ತರ ಇತ್ತು. ಆಮೇಲೆ ಮಿಸ್ಟರ್ ಬಿನ್ ಗಾಡಿ ಯಾರೋ ತಂದ್ಬಿಟ್ಟಿಟ್ಟವ್ರೆ. ಇದ್ ನೋಡಿ ರೇವಾ, ಎಲೆಕ್ಟ್ರಿಕ್ ಬಿಡೋಕ್ಕಿಂತ ಮುಂಚೆ ಪೆಟ್ರೋಲ್ ಅಥವಾ ಡೀಸೆಲ್ ಗೊತ್ತಿಲ್ಲ, ಯಾವ್ದು ಪೆಟ್ರೋಲ್ ಆಗಿರ್ಬೇಕು ಜಾಸ್ತಿ ಅಂದ್ರೆ ಬಿಟ್ಟಿದ್ರು, ಅದನ್ನು ಇಟ್ಟಿದ್ರು. ಮತ್ತೆ ಮಿನಿಯೇಚರ್ JCB ಇದು ಸ್ಟಾರ್ಟಿಂಗ್ ನೋಡುವಾಗ ಕಾರ್ಡ್ಬೋರ್ಡ್ ಅಲ್ಲಿ ಮಾಡಿರೋ ತರ ಇತ್ತು. ಕರೆಕ್ಟಾಗಿ ನೋಡಿದಾಗ ಪ್ರಾಪರ್ ಎಲ್ಲ ಫಂಕ್ಷನಾಲಿಟೀಸ್ ಇತ್ತು ಅನ್ಕೋತೀನಿ. ಎಲ್ಲ ವೈರಿಂಗು, ಲೀವರ್, ಗೇಜ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ರು. ನೋಡೋಕೆ ಚೆನ್ನಾಗಿತ್ತು ಅದು. ಆಮೇಲೆ ಬರ್ತಾ ಕ್ಲಾಸಿಕ್ ಕಾರ್ಸ್ಗೆ ಬಂತು. ಕ್ಲಾಸಿಕ್ ಕಾರ್ಸ್ ಇವಾಗ 2000 ಸೀರೀಸ್, 2005 ಆ ಥರ ಬಿಟ್ಟಿರೋ ಕಾರ್ಗಳು ಮುಗಿತು ಅನ್ಕೊಂಡಂಗೆ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇರೋಕ್ಕೆ ಶುರು ಆಯ್ತು. ತುಂಬಾನೇ ಇತ್ತು ನೋಡೋಕೆ. ಆ್ಯಕ್ಚುಲಿ ಬಂದರೆ ಮಾತ್ರ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಒಳಗಡೆ. ತುಂಬ ಇಂಟ್ರೆಸ್ಟ್ ಇದ್ರೆ, ಕಾರಲ್ಲಂತೂ ಇಂಟ್ರೆಸ್ಟ್ ಇದೆ ಅಂದರೆ ನೋಡ್ಕೊಂಡೇ ಕೂರ್ಬೋದು. ಈ ಥರ ಏನೋ ಮಷಿನ್ಸ್ ಇತ್ತು, ಮೆಕ್ಯಾನಿಸಮ್ ಏನಂತಲೇ ಗೊತ್ತಿಲ್ಲ, ಹೆಸರು ಏನಕ್ಕೂ ಮಡಗಿಲ್ಲ ಅಲ್ಲಿ. ಇದು ಒಳ್ಳೆ ಅಡುಗೆ ಮನೆ ಸೆಟಪ್ ಇದೆಲ್ಲ, ಹಳೆ ಕಾಲ ಅಡುಗೆ ಮನೆ ಸೆಟಪ್. ಅದಕ್ಕೆ ಬೇಕಾಗಿರೋದೆಲ್ಲ ವಸ್ತುಗಳಿತ್ತು ಆಲ್ಮೋಸ್ಟು. ಅಲ್ಲಿ ಚಪಾತಿ ಮಾಡೋದಂತೆ ನೋಡಿದ್ರೆ ಏನಲ್ಲೋ ಇತ್ತು, ಏನಂತಾನೆ ಗೊತ್ತಿಲ್ಲ ಅನ್ಕೊಳ್ಳಿ. ಅಷ್ಟೊಂದು ಐಟಮ್ಸ್. ಇದು ನಾರ್ಮಲ್ ಈ ಥರ ಯೂಸ್ ಮಾಡೋ ಯುಟೆನ್ಸಿಲ್ಸ್ ಎಲ್ಲ ಇತ್ತು, ಕತ್ತಿ ಎಲ್ಲ ಇತ್ತು. ಬಂದು ನೋಡಿದ್ರೆ ಬಾಸ್ಕೆಟ್ಸ್ ಇತ್ತು. ಆ ಕಾಲದ ಬಾಸ್ಕೆಟ್ಸ್ ಇನ್ನೂ ಪ್ರಿಸರ್ವ್ ಆಗಿದೆ ಅಂದರೆ ಕ್ರೇಜಿ. ಥರ ಗ್ಲಾಸದ್ದು
ಫ್ಲಾಸ್ಕ್ ತರ ಏನೋ ಇತ್ತು ಒಂಥರ, ಮತ್ತೆ ಅಂಚಿ ಇತ್ತು. ತುಂಬಾನೇ ನೋಡೋಕ್ ಚೆನ್ನಾಗಿತ್ತು ಎಲ್ಲ ಮಾತ್ರ. ಅಂದ್ರೆ ಆ ಕಾಲದ್ದು ಪ್ರಿಸರ್ವ್ ಮಾಡಿ ಇಟ್ಟಿರೋದು ನೋಡಿದ್ರೆ ಈ ತರ ವೇಟ್ಸ್ ಯೂಸ್ ಮಾಡ್ತಿದ್ದು, ಆ ತಕ್ಕಡಿ ಮಿಲಿಗ್ರಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು, ಏನ್ ಗೊತ್ತಿಲ್ಲ. ಓಕೆನಾ. ಇಲ್ಲಿ ಯುಟೆನ್ಸಿಲ್ಸ್ ಎಲ್ಲ ಇದೆ, ಮಜ್ಜಿಗೆ ಮಾಡೋದು ಎಲ್ಲ ಇದೆ ನೋಡಿ, ತುಂಬಾನೇ ವೆರೈಟಿಯಲ್ಲಿ ಇತ್ತು. ಗರ್ಗಸ, ಇದು ಸಿಲ್ಕ್ ಮಾಡೋ, ರೇಷ್ಮೆ ಮಾಡೋ ಐಟಮ್. ಓಕೆ, ಸ್ಟೋರೇಜ್ ಟ್ಯಾಂಕ್ ಇದೆ. ಇದು ನೋಡಿ ಕ್ಯಾಮ್ರಾ, ಆಗಿನ ಕಾಲದ ಕ್ಯಾಮ್ರಾ ಅಲ್ಲಿ ಇಟ್ಟಿದ್ದಾರೆ. ಏನು ಪ್ರಿಸರ್ವೇಶನ್ ಹಂಗೆ ಇಟ್ಟಿದ್ದಾರೆ, ಓಪನ್ ಆಗಿ ಇಟ್ಟಿದ್ದಾರೆ ಎಲ್ಲರೂ ನೋಡ್ಲಿ ಅಂತ. ಲೈಕ್ ಸಕ್ಕದಾಗಿತ್ತು ಆ ಕ್ಯಾಮ್ರಾ. ಫೋಟೋಸ್ ಅಂತ ಇಟ್ಟಿರ್ಲಿಲ್ಲ ಅದ್ರದ್ದು. ಟೈಪ್ ರೈಟರ್ಸ್ ನೋಡಿ ಯಾವ ತರ ಇದೆ ನೋಡಿ ಟೈಪ್ ರೈಟರ್ಸ್ ಆವಾಗಿದ್ದು. ಆಮೇಲೆ ಟೆಲಿಸ್ಕೋಪ್, ಆಸ್ಟ್ರೋನಾಮಿಯಲ್ ಟೆಲಿಸ್ಕೋಪ್ ಅಂತ ಗೊತ್ತಿಲ್ಲ. ಸೊ ಮತ್ತೆ ಇಲ್ಲೊಂದು ಟೈಪ್ ರೈಟರ್, ಇದು ಎಷ್ಟು ಹಳೇದಂತ ದೇವರಾಣೆ ಗೊತ್ತಿಲ್ಲ. ಇದೆಲ್ಲ ಟೈಪ್ ರೈಟರ್ಸ್ ನೋಡಿದ್ರೆ ತುಂಬಾ ವೆರೈಟಿ ಟೈಪ್ ರೈಟರ್ಸ್ ಕಲೆಕ್ಟ್ ಮಾಡಿ ಮಡಗಿದ್ರು. ಕ್ಯಾಮ್ರಾ ಬರುತ್ತೆ, ಕ್ಯಾಮ್ರಾ ನೋಡಿ, ಪುನಃ ಕ್ಯಾಮ್ರಾ ಎಂತೆಂತ 3-4 ಇದು ನೋಡಿ, ಗನ್ ತರ ಇದೆ ಇದು ಕ್ಯಾಮ್ರಾ. ಹೆಂಗಿರ್ಬೋದು ಹೇಳಿ, ಶೂಟ್ ಮಾಡೋದಂದ್ರೆ ಶೂಟೇ ಮಾಡ್ತಿದ್ದಾರೆ ಅದರಲ್ಲಿ. ಇದು ನೋಡಿ ಟೆಲಿಫೋನು ಸಕ್ಕದಾಗಿದೆ ಆಗಿನ ಕಾಲದ್ದು. ನೋಡೋಕ್ಕೆ ಒಂಥರ ವೈಬ್ ಇದೆ ಅದರಲ್ಲಿ. ಇವಾಗ ಶೋ ಪೀಸ್ ಥರನೇ ಇಡೋಕ್ಕಾಗೋದು. ಯಾರು ಹೇಳಿ, ಎಲ್ಲ ಫೋನ್ ಯೂಸ್ ಮಾಡ್ತಾರೆ. ಮತ್ತೆ ಇದು ನೋಡಿ ರೈಟಿಂಗ್ಸ್ ಆಗಿನ ಕಾಲದ್ದು, ಸಾಂಸ್ಕೃತಲ್ಲಿ ಇದೆ ಅನ್ಕೋತೀನಿ, ಗೊತ್ತಿಲ್ಲ, ಆದರೆ ಕನ್ನಡದಲ್ಲೇ ಇದೆ ಇದು ನೋಡಿ. ಹಳೆ ಕನ್ನಡನ ಇಲ್ಲ, ಲೈಕ್ ಬುಕ್ಸ್ ಎಲ್ಲ ಇದೆ ನೋಡಿ, ಪ್ರಿಸರ್ವ್ ಮಾಡಿಟ್ಟಿರೋ ಲೆಟರ್ಸು, ಹಳೇದು ಮ್ಯಾಗ್ಝಿನ್ಸ್ ಅನ್ಕೋತೀನಿ ಇದೊಂಥರ, ಆಗಿನ ಕಾಲದ ಮ್ಯಾಗ್ಝಿನ್ಸ್. ಆಮೇಲೆ ಗೋಡೆ ಮೇಲೆ ಇದೆಲ್ಲ ಮಡಗಿದ್ರು, ಪೇಂಟಿಂಗ್ಸು, ಫೋಟೋಸ್ ಎಲ್ಲ ಚೆನ್ನಾಗಿತ್ತು. ಅಯನ್ ಬಾಕ್ಸ್ ನೋಡ್ಬೇಕಾಯ್ತು, ಇದೊಂದು ಚಿಕ್ಕದ ಅಯನ್ ಬಾಕ್ಸ್ ಐತೆ ನೋಡಿ, ಚಿಕ್ಕದು ಕರ್ಚೀಫ್ನ ಮಾಡಕ್ ಅನ್ಕೋತೀನಿ. ಇದೆಲ್ಲ ದೊಡ್ಡದು ಹಳೇದು ಎಲ್ಲ. ಇದು ಅಷ್ಟೇ ನೋಡಿ, ಇದೆ ಈ ಕಡೆ ಆ್ಯಂಗಲಿಂದ ತೆಗ್ತಾ ಇದ್ದೀನಿ. ಕ್ಯಾಮ್ರಾಸ್ದು ನೋಡಿ 3 ಇದೆ, ಅಲ್ಲೇ ಲೆನ್ಸಸ್, 3 ಲೆನ್ಸಸ್ ಅಟ್ಯಾಚ್ ಆಗಿದೆ ನೋಡಿ, ಈಸಿಯಾಗಿ ಕೊಟ್ಟಿದ್ದಾರೆ. ಅದು ಆಗಿನ ಕಾಲದ ಲಾಕರ್ ನೋಡಿ, ಆಗಿನ ಕಾಲದ ಲಾಕರು ಎಲ್ಲ ಜುವೆಲ್ರಿ ಆಗಿನ ಕಾಲದ್ದು. ಇದೇನು ಮಷೀನ್ ಅಂತಾನೆ ಗೊತ್ತಿಲ್ಲ, ನನ್ನ ಪ್ರಕಾರ ಸೋಡಾ ಮಷೀನ್ ಅನ್ಕೊಂಡೆ ಅದನ್ನ, ಯಾಕಂದ್ರೆ ಜಾರು ಇಟ್ಟಿದ್ರು ಅದಕ್ಕೆ. ಒಳ್ಳೆ ಜಾರು, ವೈನ್ ಮಾಡೋ ಮಷೀನ ಅಂತ ಗೊತ್ತಿಲ್ಲ. ಆಮೇಲೆ ಬರ್ತಾ ಇದೇನೋ ಒಂದು ಇತ್ತು, ಏನೋ ಅಂತಾನೆ ಗೊತ್ತಿಲ್ಲ ಅನ್ಕೊಳ್ಳಿ, ಏನೋ ಮೆನ್ಷನ್ ಮಾಡಿರ್ಲಿಲ್ಲ. ಇದೊಂದು ಮಾತ್ರ ಗೊತ್ತಾಯ್ತು, ಟೆನ್ನಿಸ್ ರ್ಯಾಕೆಟ್ ಅಂತ, ಇಷ್ಟು ದೊಡ್ಡದು, ಮರದ್ದು, ಸಖತ್ತಾಗಿತ್ತು. ಇದೇನೋ ಒಳ್ಳೆ ಕಾಫಿ ಮಾಡೋ ಟೀ ಮಾಡೋ ಥರ ಇತ್ತು, ಬಿಸಿ ಮಾಡಿಬಿಟ್ಟು ಕೆಳಗಡೆಯಿಂದ ಒಂಥರ ಆ ಥರ ಕಾಣಿಸ್ತಿತ್ತು ಅದು. ಇದು ಆಗ್ಲಿನ ಕಾಲದ್ದು ಪ್ಲೇಯರ್, ಮ್ಯೂಸಿಕ್ ಪ್ಲೇಯರ್, CD ಹಾಕ್ಬಿಟ್ಟು ಅದು ದೊಡ್ಡದು ಬರುತ್ತಲ್ಲ, ಇದೆ. ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಬಿಡೋದು ಅನ್ಕೋತೀನಿ, ಅದನ್ನ ಫುಲ್ ಸೌಂಡ್ ಬರೋದು ಅನ್ಕೋತೀನಿ. ಇದೆಲ್ಲ ಏನು ಅಂತಾನೆ ಗೊತ್ತಿಲ್ಲ, ಮೆಕ್ಯಾನಿಸಮ್ ಆ ಕಾಲದ್ದು ಅದೆಲ್ಲ ತಂದ್ಬಿಟ್ಟಿಟ್ಟವ್ರೆ. ಕಾಯಿನ್ಸ್ ತುಂಬಾನೇ ಇತ್ತು ನೋಡೋಕ್ಕೆ, ಹಳೆ ಕಾಲದ್ದು, ಬೇರೆ ಬೇರೆ ಕಂಟ್ರೀಸ್ದು ಬಂದ್ಬಿಟ್ಟು ಇಟ್ಟಿದ್ರು ಕಾಯಿನ್ಸು. ನೋಟ್ಸ್ ಎಲ್ಲ ತುಂಬಾನೇ ಇತ್ತು, ನಿಮಗೂ ಪಾಸ್ ಮಾಡಿ ನೋಡ್ಕೋಬೋದು ಯಾವ್ದೆಲ್ಲ ನಿಮಗೆ ಗೊತ್ತು ಅಂತ, ಯಾವ್ದೆಲ್ಲ ಕಂಟ್ರಿ ನಿಮಗೆ ಗೊತ್ತು ಅಂತ. ಡಾಲರ್ ಒಂದು ಮಾತ್ರ ನೀಟಾಗಿ ಗೊತ್ತಾಗ್ತದೆ, ನಂಗೆ ಜಾಸ್ತಿ ಕರೆನ್ಸಿ ಬಗ್ಗೆ ಗೊತ್ತಿಲ್ಲ. ಸ್ಟ್ಯಾಂಪ್ಸು ಅಷ್ಟೇ, ಇಲ್ಲಿ ನೋಡಿ ಗೋಲ್ಡ್ ಕಲರಲ್ಲಿತ್ತು ಸ್ಟ್ಯಾಂಪ್ಸ್, ಸಖತ್ತಾಗಿ ತುಂಬ ಸ್ಟ್ಯಾಂಪ್ಸ್, ಹಳೇದು ತುಂಬ ರೇರ್ ಅನ್ಕೋತೀನಿ. ಇದು ವ್ಯಾಲ್ಯೂ ಮಾತ್ರ ತುಂಬಾನೇ ಇರುತ್ತೆ ಅನ್ಕೋತೀನಿ. ಇಂಡಿಪೆಂಡೆನ್ಸ್ದು ಇದು ನೋಡಿ ಗೋಲ್ಡಲ್ಲಿ ಇತ್ತು ಅನ್ಕೋತೀನಿ, ಗೋಲ್ಡ್ ರಿಯಲ್ ಆಗಿರಲ್ಲ ಮೋಸ್ಟ್ಲಿ, ಗೊತ್ತಿಲ್ಲ. ಮತ್ತೆ ಕತ್ತಿ ವಾರಿಗೆ ಹೋಗೋದು ಏನೆಲ್ಲ ಬೇಕು, ಮೋಸ್ಟ್ಲಿ ಅವರು ಟ್ರೈನಿಂಗ್ ಸೆಷನ್ ಅನ್ಕೋತೀನಿ ಆಗಿನ ಕಾಲದ್ದು. ಇದೊಂದು ಏನ್ ಮಷೀನ್ ಅಂತಾನೆ ಗೊತ್ತಿಲ್ಲ ಅನ್ಕೊಳ್ಳಿ, ಇದೇನೋ ಕಟ್ಟಿಂಗ್ ಪ್ರೆಸ್ದು ಅನ್ಕೋತೀನಿ. ಇದು ಅವ್ರದ್ದು ಧರ್ಮಸ್ಥಳ ಇದಿತ್ತಲ್ಲ, ಪ್ರೆಸ್ ಕಂಪನಿದಾಗಿರ್ಬೇಕು, ಅವ್ರ ಪ್ರೆಸ್ದಾಗಿರ್ಬೇಕು, ಅಂದ್ರೆ ಪೋಸ್ಟರ್ಸ್ ಎಲ್ಲ ಮಾಡೋದು ಅಂಥದ್ದಾಗಿರ್ಬೇಕು ಅನ್ಕೊಂಡು. ಏನಕ್ಕಂದ್ರೆ ಅದೊಂಥರ ಸ್ವಲ್ಪ ಹಂಗೆ ಇತ್ತು, ಕಟ್ ಮಾಡೋ ಮಷೀನ್ ಥರ. ಮತ್ತೆ ವೆಪನ್ಸ್ ಬಂದ್ರಲ್ಲಿ ಶೀಲ್ಡು, ಕತ್ತಿ ಎಲ್ಲ ಇದೆ. ಅಲ್ಲಿ ನೋಡಿ ಕ್ಯಾನನ್ ಇದಿತ್ತು, ಗನ್ಸು ಇತ್ತು, ತುಂಬ ಬೇಟೆ ಆಡೋಕೆ ಮೋಸ್ಟ್ಲಿ ಆ ಕಾಲದಲ್ಲಿ ತುಂಬ ಬೇಟೆ ಆಡೋದಿತ್ತಾನೆ ಮೋಸ್ಟ್ಲಿ, ತುಂಬಾನೇ ಇತ್ತು ಅನ್ಕೋತೀನಿ. ಅದು ದೊಡ್ಡದು ಬುಲೆಟ್ ಹಾಕ್ಬಿಟ್ಟು ಹೊಡೆಯೋ ಪಿಸ್ತೂಲ್ಸ್ ಇದೆ. ಕ್ಯಾನನ್ ಇತ್ತು, ದೊಡ್ಡ ಅನ್ನೋಕ್ಕಿಂತ ಉದ್ದದು ಅನ್ಬೋದು ಕ್ಯಾನನ್. ಉದ್ದದ ಕ್ಯಾನನ್ ಇತ್ತಲ್ಲಿ, ನೋಡೋಕ್ಕೆ ಚೆನ್ನಾಗಿತ್ತು. ಲ್ಯಾಂಟನ್ಸ್ ಇತ್ತು ತುಂಬಾನೇ ಆಗಿನ ಕಾಲದ್ದು, ಕೆರೋಸಿನ್ ಹಾಕ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಮನೇಲೂ ಇತ್ತು ಅಲ್ಲಿ, ಸ್ವಲ್ಪ ಹಳ್ಳಿದು ಅಷ್ಟೇ, ತುಂಬಾನೇ ಚೆನ್ನಾಗಿತ್ತು ನೋಡೋಕ್ಕೆ. ಈ ಲ್ಯಾಂಟನ್ಸ್ ಎಲ್ಲ ಲೈಟ್ ಮಾಡಿರಲಿಲ್ಲ. ಅವ್ರದ್ದು ವೀರೇಂದ್ರ ಅವ್ರದ್ದು ನೋಡಿ ಫುಲ್ಲು ಪಿಕ್ಚರ್ಸ್ ಹಾಕಿದ್ದಾರೆ ಅವರು. ಇದು ನನ್ನ ಪ್ರಕಾರ ಪ್ರೊಜೆಕ್ಟರ್ಸ್, ಆ್ಯಕ್ಚುಲಿ ಫಿಲಮ್ ಥಿಯೇಟ್ರಲ್ಲಿ ಇರೋ ಪ್ರೊಜೆಕ್ಟರ್ಸ್ ಅನ್ಕೋತೀನಿ ಇದೆರಡು, ಆಗಿನ ಕಾಲದ್ದು ಆಯಿತಾ. ಸಕ್ಕದಾಗಿತ್ತು, ದೊಡ್ಡದು, ಅಂದರೆ ಅಷ್ಟು ಹೈಟ್, ಆ ಚಿಕ್ಕ ಹುಡುಗನೇ ನೋಡಿ ಅಷ್ಟಿತ್ತು, ಅಷ್ಟು ದೊಡ್ಡದಿತ್ತು. ನನ್ನಷ್ಟಿತ್ತು ಅನ್ಕೋತೀನಿ ಹೈಟ್ ಆಲ್ಮೋಸ್ಟ್. ಇದೇನು ಅಂತಲೇ ಗೊತ್ತಿಲ್ಲ, ಸ್ಪೆಸಿಫೈ ಮಾಡಿರಲಿಲ್ಲ ಯಾವುದು. ನೋಡೋಕೆ ಒಂಥರ ಏನೋ ಡೈನಮೋ ಸೆಟ್ ಥರ ಇದೆ, ಹಿಂಗೆ ಬ್ಲೋವರ್ ಥರ, ಗೊತ್ತಿಲ್ಲ ಏನು ಅಂತ. ಸೊ ಅಲ್ಲಿಗೆ ಮುಕ್ತಾಯ ಆಗುತ್ತೆ.
ಸೊ ಹಂಗೆ ಆಚೆ ಬಂದು ಮುಗೀತು ಅನ್ಕೊಂಡ ತಕ್ಷಣ ಇಲ್ಲಿ ಮುಂದೆ ಬರ್ತಾನೆ ಇದ್ದು, ಇನ್ನೇನು ಸ್ವಲ್ಪ ಕ್ರಾಸ್ ಆದ ಅಷ್ಟೇ ಅಲ್ಲಿಂದ, ಅಷ್ಟವರೆಗೂ ಅಲ್ಲೊಂದು ಟ್ರಕ್ ಮೋಸ್ಟ್ಲಿ ಒಳಗಡೆ ಸೇರ್ಸಕ್ಕಾಗಿಲ್ಲ, ಮೋಸ್ಟ್ಲಿ ಒಂದು ಫ್ಲೋರೇ ಬಿದ್ದೋಗೋದು ಮೋಸ್ಟ್ಲಿ, ಅದಕ್ಕೋಸ್ಕರ ಮೋಸ್ಟ್ಲಿ ಇಲ್ಲೇ ಇಟ್ಟವ್ರೆ ಆಚೆ. ನೋಡೋಕ್ಕೆ ಚೆನ್ನಾಗಿದೆ ತುಂಬ. ಟ್ರಕ್ ನೋಡಿ, ಮಿಲ್ಟ್ರಿ ಟ್ರಕ್ ತರ ಪೇಂಟ್ ಮಾಡಿರೋದು ಅಂಕಲ್. ಸೊ ಅಲ್ಲಿಗೆ ಮುಗಿಯುತ್ತೆ ಗಾಯ್ಸ್. ಇಲ್ಲಿ ತನಕ ವಿಡಿಯೋ ನೋಡಿದ ಅಂದ್ರೆ ತುಂಬಾ ಥ್ಯಾಂಕ್ ಯು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕು ಮಾಡ್ಕೊಳ್ಳಿ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಅಂಟಿಲ್ ದೆನ್.